ನಮ್ಮ ಮಂಡಿಕಲ್ ವೆಂಕಟೇಶನ್ ಅವರು, ಆಮೇಲೆ ನಮ್ಮ ಆಲಂಗೂರು ಶೀನಣ್ಣವರು ಸುಮಾರು ವರ್ಷಗಳು ಅಲೀತಾ ಇದ್ರು. ವರ್ಷಗಳಿಂದ ಇಲ್ಲಿ ಡೈರಿ ಮಾಡಬೇಕು ಅಂತ ಇಲ್ಲಿನ ನಮ್ಮ ಸದಸ್ಯರು ಲಕ್ಷ್ಮೀ ಮೇಡಮ್ ಅವರು, ಅದೇ ರೀತಿ ನಮ್ಮ ಬಾಬಣ್ಣವರು ಇವರೆಲ್ಲ ಸುಮಾರು ಇಲ್ಲಿನ ಲೋಕಲ್ ಸುಮಾರು ಸದಸ್ಯಗಳು ಮಾಡಬೇಕಂತ ತುಂಬ ಪಟ್ಟು ಹಿಡಿದು ಇವತ್ತಿನ ದಿನ ಉದ್ಘಾಟನಾ ಒಂದು ಸಮಾರಂಭವನ್ನು ಇಟ್ಕೊಂಡಿದ್ದಾರೆ. ಸಮಾರಂಭದ ಮುಖ್ಯ ಅತಿಥಿಗಳು ಕೇಂದ್ರ ಆಗಿರ್ತಕ್ಕಂಥ ನಮ್ಮ ಶಾಸಕರಾದ ಸಮೃದ್ಧಿ ಮಂಜಣ್ಣವರೇ, ಇಲ್ಲಿ ಡೈರಿ ಮಾಡಲೇಬೇಕು ಎಂದು ನಮ್ಮ ಪಕ್ಷದ ಅಧ್ಯಕ್ಷರು ನಿರ್ದೇಶಕರಾಗಿರ್ತಕ್ಕಂಥ ನಾಗಣ್ಣವರೇ, ನಮ್ಮ ರಘುಪತಿ ರೆಡ್ಡಿ ಅವರೇ, ಬಾಬಣ್ಣವರೇ, ಜಗದೀಶ್ ಅವರೇ, ಸತ್ಯಣ್ಣವರೇ, ಅದೇ ರೀತಿ ನಮ್ಮ ಲಕ್ಷ್ಮೀ ಮೇಡಮ್ ಅವರೇ, ಇನ್ನು ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿಂದೆ ಒಂದು ಡೈರಿ ಮಾಡಬೇಕು ಅಂದ್ರೆ ಸುಮಾರು ವರ್ಷಗಳು ಅಲೀತಾ ಇದ್ರು. ಯಾಕಂದ್ರೆ ನಾವು ನೋಡಿರ್ತಕ್ಕಂಥ ಸಂದರ್ಭದಲ್ಲಿ 2 ವರ್ಷ 3 ವರ್ಷ ಒಂದು ಡೈರಿ ಆಗ್ಬೇಕಂದ್ರೆ, ಒಂದು ಡೈರಿ ಆಗಿದೆ ಅಂತಂದ್ರೆ ಏನಪ್ಪ ಎಷ್ಟು ಕಷ್ಟಪಟ್ಟು ಮಾಡ್ಬಿಟ್ರಪ್ಪ ಅಂತ ಒಂದು ಮಾತುಗಳನ್ನು ಆಡ್ತಾ ಇದ್ರು. ಆದ್ರೆ ನಮ್ಮ ಮಂಡಿಕಲ್ ವೆಂಕಟೇಶನ್ ಅವರು ನಿರ್ದೇಶಕರಾದ ಮೇಲೆ ಒಂದೊಂದಾಗೆ ಸ್ವಲ್ಪ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಮಾಡ್ಕೊಂಡ್ಬಂದ್ರು. ಆಮೇಲೆ ನಮ್ಮ ಆಲಂಗೂರು ಶೀನಣ್ಣವರು ಶಾಸಕರಾದ ಮೇಲೆ, ನಮ್ಮ ನಾಗಣ್ಣವರು ನಿರ್ದೇಶಕರಾದ ಮೇಲೆ, ಬಹುಶಃ ನಮ್ಮ ಶೀನಣ್ಣವರು ಹೇಳ್ತಾ ಇದ್ರು, ನೋಡಪ್ಪ ರಾಜಕೀಯ ಅದು ಇದು ಏನು ಬೇಡ, ಎಲ್ಲಿ ಅನುಕೂಲ ಇದೆಯೋ ಅಂಥ ಜಾಗದಲ್ಲಿ ಡೈರಿಗಳನ್ನು ಮಾಡಿಬಿಡು, ಪಕ್ಷಾತೀತವಾಗಿ ಅನುಕೂಲವಾಗುವಂಥ ಒಂದು ರೀತಿಯಲ್ಲಿ ವ್ಯವಸ್ಥಿತವಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಕಟ್ಟಪ್ಪಣೆ ಕೊಟ್ಟಿದ್ರು. ಅದೇ ರೀತಿಯಲ್ಲಿ ಸುಮಾರು ಏನು ಇವತ್ತು 150ರಿಂದ 170 ಡೈರಿಗಳಿರ್ತಕ್ಕಂಥ ನಮ್ಮ ತಾಲೂಕಲ್ಲಿ ಬಹುಶಃ ಇದು ಶಿಥಿಲ ಆಗೋಗಿತ್ತು. ಇದಕ್ಕೆ ಮರುಜೀವ ಕೊಟ್ಟಿರ್ತಕ್ಕಂಥ ನಮ್ಮ ಶಾಸಕರು, ಅದೇ ರೀತಿ ನಮ್ಮ ನಿರ್ದೇಶಕರು, ಇವತ್ತು ದಿನ ಅವರನ್ನ ಈ ಒಂದು ಊರಿನ ಜನ ನೆನೆಸ್ಕೋಬೇಕಾಗ್ತದೆ. ಬಹುಶಃ ಇಲ್ಲಿ ಆಗ್ಬೇಕಂದ್ರೆ ಮುಖ್ಯ ಕಾರಣ ಅದೇ ರೀತಿಯಾಗಿ ನಮ್ಮ ಲಕ್ಷ್ಮೀ ಮೇಡಮ್ ಅವರಾಗಿರ್ಬೋದು, ನಮ್ಮ ಬಾಬು ಅವರಾಗಿರೋದು, ಎಲ್ಲರೂ ಸೇರಿ ಒಟ್ಟಿಗೆ ಏನು ಇಲ್ಲಿ ಮಾಡಿರ್ತಕ್ಕಂಥ ಕೆಲಸಕ್ಕೆ ಶ್ಲಾಘನೀಯ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದಿನ ದಿನಗಳಲ್ಲಿ ಈ ಒಂದು ಡೈರಿಯನ್ನು ಒಂದು ಒಳ್ಳೆಯ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು 4 ಮಾತಲ್ಲ ಎಲ್ಲರಿಗೂ ವಂದಿಸಿ ಮುಗಿಸ್ತೀನಿ. ಜೈ ಕರ್ನಾಟಕ.